ನಮಸ್ಕಾರ ವೀಕ್ಷಕರೇ, ಇದು ಸ್ನೇಹ ಜ್ಯೋತಿ. ಮಾನಸಿಕ ಅಸ್ವಸ್ಥತೆಯ ಕತ್ತಲಲ್ಲಿ ಮೌನವಾಗಿ ನರಳುತ್ತಿರುವ ಜೀವಗಳ ನಿಜ ಕಥೆಗಳು. ಇವತ್ತಿನ ಕತೆ ತುಂಬಾ ಸಂವೇದನಶೀಲ, ಅಷ್ಟೇ ಭಯಾನಕವಾದದ್ದು. ಬಹುಶಃ ಇದುವರೆಗೂ ನೀವು ಇಂತಹ ಘಟನೆ ನೋಡಿರಲಿಕ್ಕಿಲ್ಲ, ಕೇಳಿರಲಿಕ್ಕೂ ಇಲ್ಲ. ಅಂತಹ ಒಂದು ಮನಕಲುಕುವ ಕತೆಗೆ ನಾವಿಂದು ಸಾಕ್ಷಿಯಾಗಲಿಕ್ಕಿದ್ದೇವೆ. ಈಕೆಯ ಹೆಸರು ಸುಮಿತ್ರಾ. ಸುಮಾರು 30ರ ಹರೆಯದವರು. 1980ರ ದಶಕದಲ್ಲಿ ಸಿನಿ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದ ನಾಯಕಿ ನಟಿ ಸರಿತಾ ಅವರನ್ನು ಹೋಲುತ್ತಾರೆ. ಅವರಂತೆಯೇ ಈಕೆ ಕೂಡ ಕೃಷ್ಣ ಸುಂದರಿ. ಒಬ್ಬಳು ಅಕ್ಕ ಹಾಗೂ ಒಬ್ಬ ತಮ್ಮನನ್ನು ಒಳಗೊಂಡ ಒಂದು ಬಡ ಕುಟುಂಬ. ಮನೆಯಲ್ಲಿ ಬಡತನ ಇದ್ದರೂ ನೆಮ್ಮದಿ ಹಾಗೂ ಪ್ರೀತಿಗೇನು ಕೊರತೆ ಇರಲಿಲ್ಲ. ಕರ್ನಾಟಕದ ಗಡಿ ಪ್ರದೇಶ ಕೇರಳದ ಬಂದ್ಯೂಡು ಎಂಬಲ್ಲಿ ಇವರ ಮನೆ. ಸಹೋದರಿಯ ಮದುವೆಯ ನಂತರ ಈಕೆಗೂ ಮದುವೆ ಮಾಡಲು ಮನೆಯವರು ವರಾನ್ವೇಷಣೆಯಲ್ಲಿದ್ದರು. ಹೀಗಿರುತ್ತಾ ಮಂಗಳೂರಿನ ಕೊಂಡಾಣದ ಸಂಬಂಧವೊಂದು ಈಕೆಗೆ ಕೂಡಿ ಬಂತು. ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯವರು ಮದುವೆಯನ್ನೂ ಮುಗಿಸಿದರು. ಮೊದಲಿಗೆ ಎಲ್ಲವೂ ಸುಂದರವಾಗಿಯೇ ಇತ್ತು. ಆದರೆ ದಿನ ಕಳೆದಂತೆ ಸುಮಿತ್ರಾ ಅವರ ಗಂಡನ ಮನೆಯ ನಿಜ ಮುಖಗಳು ಕಳಚತೊಡಗಿತು. ಮನೆ ಕೆಲಸ ಸರಿಯಾಗಿ ಮಾಡುತ್ತಿಲ್ಲ, ಜಾನುವಾರುಗಳ ಆರೈಕೆ ಸರಿಯಿಲ್ಲ, ಹೀಗೆ ವಿಧ ವಿಧದ ಕಾರಣಗಳನ್ನು ಕೊಟ್ಟು ಅತ್ತೆಯ ಕಿರುಕುಳ ಆರಂಭವಾದರೆ ಇತ್ತ ಗಂಡ ಮಹಾ ಕುಡುಕನಾಗಿದ್ದ. ಪ್ರತಿನಿತ್ಯ ಕುಡಿದು ಬರುತ್ತಿದ್ದ ಈತ ತಾಯಿಯ ಮಾತನ್ನು ಕೇಳಿ ಸುಮಿತ್ರಾಳ ಮೇಲೆ ಹಲ್ಲೆ ಮಾಡಲು ಆರಂಭಿಸಿದನು. ಇದು ಆ ಮನೆಯ ಪ್ರತಿನಿತ್ಯದ ಕಾಯಕವಾಯಿತು. ಇದರಿಂದ ಸುಮಿತ್ರಾಳಿಗೆ ಮಾನಸಿಕ ಹಿಂಸೆಯಾಗತೊಡಗಿತು. ಬಡತನವಿದ್ದರೂ ನೆಮ್ಮದಿಯಿಂದ ಬದುಕಿದ್ದ ಸುಮಿತ್ರಳಿಗೆ ಗಂಡನ ಮನೆಯವರ ಕಿರುಕುಳ, ಗಂಡ ಕುಡಿದು ಬಂದು ಮಾಡುತ್ತಿದ್ದ ಗಲಾಟೆ, ದೈಹಿಕ ಹಿಂಸೆಗಳು ಆಕೆಯನ್ನು ಮಾನಸಿಕವಾಗಿ ಕುಗ್ಗಿಸಿತು. ಹೀಗೆ ಕಾಲ ಕಳೆಯುತ್ತಿದ್ದಂತೆ ಸುಮಿತ್ರಾ ಗರ್ಭಿಣಿಯಾದಳು. ಒಂದು ಹೆಣ್ಣು ಗರ್ಭಧಾರಣೆಯ ಸಮಯದಲ್ಲಿ ಅತ್ಯಂತ ಶಾಂತ ವಾತಾವರಣವನ್ನು ಬಯಸುತ್ತಾಳೆ. ಅಲ್ಲದೆ ಗರ್ಭಧಾರಣೆಯ ಸಮಯದಲ್ಲಿ ಹೆಣ್ಣಿನ ಮನಸ್ಸು ಕೂಡ ತುಂಬಾ ಚಂಚಲವಾಗಿರುತ್ತದೆ. ಕೆಲವೊಂದು ಸಲ ಕೆಲವರ ಮೇಲೆ ವಿನಾಕಾರಣ ಕೋಪ ಬರುವುದು, ಬಾಯಿಗೆ ಆಹಾರ ರುಚಿಸದೆ ಕಿರಿಕಿರಿ ಅನುಭವಿಸುವುದು, ಕೆಲವೊಂದು ಶಬ್ದಗಳು, ವಾತಾವರಣದ ಬದಲಾವಣೆಗಳು ಮನಸ್ಸಿನ ಮೇಲೆ ನೇರ ಪರಿಣಾಮವನ್ನು ಬೀರುತ್ತಿರುತ್ತವೆ. ಈ ಕಾರಣದಿಂದಲೇ ಗರ್ಭ ಧರಿಸಿದ ಹೆಣ್ಣು ಮಕ್ಕಳನ್ನು ತುಂಬಾ ಜಾಗರೂಕವಾಗಿ ಆರೈಕೆ ಮಾಡುತ್ತಾರೆ. ಅದೇ ಓರ್ವ ಹೆಣ್ಣು ಮಗಳಿಗೆ ಪ್ರತಿನಿತ್ಯ ಅವಮಾನ, ಆಕೆಯ ಮೇಲೆ ಹಲ್ಲೆ ಮಾಡುವುದು, ವಿನಾಕಾರಣ ಆಕೆಯನ್ನು ನಿಂದಿಸುತ್ತಿರುವುದು ಹಾಗೂ ಆಕೆಯ ಮೇಲೆ ಮಾನಸಿಕ ಹಿಂಸೆಯನ್ನು ನೀಡುತ್ತಿದ್ದರೆ ಆಕೆಯ ಪರಿಸ್ಥಿತಿ ಹೇಗಾಗಬೇಡ? ಇಲ್ಲೂ ಅದೇ ಆಯಿತು. ಸುಮಿತ್ರಾ ನಿಧಾನವಾಗಿ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳತೊಡಗಿದಳು. ಗಂಡನ ಕಿರುಕುಳ ಜಾಸ್ತಿ ಆಗುತ್ತಿದ್ದಂಗೆ ಸುಮಿತ್ರಾ ಕೂಡ ಮಾನಸಿಕ ರೋಗಿಯಾದರು. ಆದರೆ ಅವರಲ್ಲಾದ ಈ ಬದಲಾವಣೆಯನ್ನು ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. ಇದರಿಂದಾಗಿ ಸುಮಿತ್ರಾಳ ಜೀವನದಲ್ಲಿ ನಡೆಯಲೇಬಾರದಾದ ಒಂದು ಘಟನೆ ನಡೆದು ಹೋಯಿತು. ಸುಮಿತ್ರಾ ಬಾಣಂತನಕ್ಕೆಂದು ತವರು ಮನೆಗೆ ಬಂದಿರುತ್ತಾಳೆ. ಆದರೆ ಸುಮಿತ್ರಾಳ ತವರು ಮನೆ ತುಂಬಾನೇ ಒಳ ಪ್ರದೇಶದಲ್ಲಿ ಇದ್ದುದರಿಂದ ಆಕೆಯನ್ನು ಆಕೆಯ ದೊಡ್ಡಮ್ಮನ ಮನೆಯಲ್ಲಿ ಬಾಣಂತನ ಮಾಡಲು ಕರೆದುಕೊಂಡು ಬಂದರು. ಸುಮಿತ್ರಾ ಬಾಣಂತನಕ್ಕೆ ತವರು ಮನೆಯಲ್ಲಿದ್ದರೂ ಗಂಡನ ಕಿರುಕುಳ ತಪ್ಪಲೇ ಇಲ್ಲ. ಕೆಲವು ಸಲ ಮನೆಗೆ ಬಂದು ಕಿರುಕುಳ ನೀಡಿದರೆ ದೂರವಾಣಿ ಕರೆ ಮಾಡಿ ಹಿಂಸೆ ನೀಡುವುದು ಮಾಮೂಲಿಯಾಯಿತು. ಈ ನಡುವೆ ಸುಮಿತ್ರಾಳ ಮನೋರೋಗ ಬೇರೊಂದು ಹಂತವನ್ನು ತಲುಪಿತು. ರಾತ್ರಿ ಮಲಗಿದಾಗ ಯಾರೋ ಬಂದಂತಾಗುವುದು, ಪಕ್ಕದಲ್ಲಿ ಯಾರೋ ಓಡಾಡುತ್ತಿದ್ದಾರೆ ಅನ್ನೋ ತರ ಅನ್ನಿಸುವುದು ಹಾಗೂ ತನ್ನ ಕಿವಿಯಲ್ಲಿ ಯಾರೋ ಏನೋ ಹೇಳುತ್ತಿದ್ದಾರೆ ಅನ್ನೋ ಭ್ರಮೆ ಆಗತೊಡಗಿದವು. ಇದೆಲ್ಲ ಆಕೆಯ ಬಾಳಿನಲ್ಲಿ ನಡೆಯುತ್ತಿದ್ದರೂ ಅದನ್ನು ಗುರುತಿಸುವವರು ಯಾರೂ ಇರಲಿಲ್ಲ. ಸುಮಿತ್ರಾ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಕೈಗೆ ಮಗು ಬಂದರೂ ಗಂಡನ ಮನೆಯ ಹಿಂಸೆ ನಿಲ್ಲಲಿಲ್ಲ. ಈಕೆಯ ಮಾನಸಿಕ ಸ್ಥಿತಿಯೂ ಸರಿಯಾಗಲಿಲ್ಲ.
ಒಂದು ದಿನ ಮಟಮಟ ಮಧ್ಯಾಹ್ನ ಹುಚ್ಚಿಯಂತಾದ ಸುಮಿತ್ರಾ ತನ್ನ 2 ತಿಂಗಳ ಮಗುವನ್ನು ಎತ್ತಿಕೊಂಡು ಸೀದಾ ಮನೆಯಿಂದ ಹೊರ ನಡೆದಳು. ಮನೆಯ ಮುಂದೆ ಇದ್ದ ಗದ್ದೆಯ ನೀರಿನಲ್ಲಿ ಮಗುವನ್ನು ಮುಳುಗಿಸಿ ಕೊಂದೇ ಬಿಟ್ಟಳು. ಆದರೆ ಆಕೆಗೆ ಇದ್ಯಾವುದೂ ಗೊತ್ತಿರಲೇ ಇಲ್ಲ. ಸಹಜ ಸ್ಥಿತಿಗೆ ಬಂದಾಗ ಎಲ್ಲವೂ ಮುಗಿದು ಹೋಗಿತ್ತು. ಕಾನೂನು ತನ್ನ ಕೆಲಸವನ್ನು ಆರಂಭಿಸಿತು. ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋದರು. ಈಕೆಯ ಕಥೆಯನ್ನು ಕೇಳಿದ ನ್ಯಾಯಾಧೀಶರು ಕೂಡ ಮೌನವಾದರು. ನ್ಯಾಯಾಲಯದಲ್ಲಿ ಈಕೆಯ ಕತೆ ಒಂದು ಪ್ರಶ್ನೆಯಾಗಿ ನಿಂತಿತು. ವಕೀಲರ ವಾದವನ್ನು ಆಲಿಸಿದ ನ್ಯಾಯಾಧೀಶರು ಒಂದು ಮಹತ್ವದ ತೀರ್ಪನ್ನು ನೀಡಿದರು. ಮೊದಲು ಈಕೆಗೆ ಸರಿಯಾದ ಚಿಕಿತ್ಸೆಯನ್ನು ನೀಡಿ, ತದನಂತರ ಈಕೆಯ ಶಿಕ್ಷೆಯನ್ನು ನಿರ್ಧಾರ ಮಾಡೋಣ ಎಂದು. ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಈಕೆಗೆ ಚಿಕಿತ್ಸೆ ಆರಂಭವಾಯಿತು. ಗಂಡನ ಮನೆಯವರು ಸಂಪೂರ್ಣವಾಗಿ ಈಕೆಯ ಕೈ ಬಿಟ್ಟರು. ಆದರೆ ತಾಯಿ ಮನೆಯವರು ಮಾತ್ರ ಸುಮಿತ್ರಳ ಪರವಾಗಿ ನಿಂತರು. ಮೊದಲೇ ಬಡತನದ ಕುಟುಂಬ ಆಗಿದ್ದ ಕಾರಣ ಅವರಿಗೆ ಆಸ್ಪತ್ರೆಯ ವೆಚ್ಚವನ್ನು ಭರಿಸುವುದು ಕಷ್ಟವಾಗತೊಡಗಿತು. ಈ ಕಾರಣಕ್ಕೆ ಅವರು ಸುಮಿತ್ರಾಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮಂಜೇಶ್ವರ ಪಾವೂರಿನಲ್ಲಿರುವ ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು ಮಾಡಿದರು. ಕಳೆದ 3 ವರ್ಷಗಳಿಂದ ಸ್ನೇಹಾಲಯದಲ್ಲಿರುವ ಸುಮಿತ್ರಾ ಇದೀಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಸ್ವತಃ ಸುಮಿತ್ರಾಳ ಬಾಯಿಯಿಂದಲೇ ಈಕೆಯ ಕಥೆಯನ್ನು ಕೇಳಿದ ಸ್ನೇಹಜ್ಯೋತಿ ತಂಡ ಇವರ ಬಳಿ ಮಗುವನ್ನು ಕೊಲ್ಲುವಾಗ ಏನೂ ಅನ್ನಿಸಲಿಲ್ಲವೇ ಎಂದು ಕೇಳಿದಾಗ, ಆ ಸಮಯದಲ್ಲಿ ಒಂದು ಅಶರೀರ ವಾಣಿ ಮಗುವನ್ನು ಕೊಲ್ಲುವಂತೆ ಪ್ರೇರೇಪಿಸುತ್ತಿತ್ತು ಎಂದಷ್ಟೇ ಹೇಳಿದರು. ಇದಕ್ಕಿಂತಲೂ ಭಯಾನಕವಾದದ್ದು ಏನು ಗೊತ್ತಾ? ನಾವು ಅವರ ಬಳಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದರೆ ಆಕೆಯಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪದ ಭಾವನೆಯೇ ಇರಲಿಲ್ಲ. ಇವರು ಹೇಳಿದ ಕತೆ ಎಷ್ಟು ಸತ್ಯ, ಎಷ್ಟು ಸುಳ್ಳು ಎಂದು ಅದು ಆ ದೇವರಿಗೆ ಮಾತ್ರ ಗೊತ್ತು. ಆದರೆ ಒಂದು ಸತ್ಯ ಏನೆಂದರೆ, ಅನ್ಟ್ರೀಟೆಡ್ ಮೆಂಟಲ್ ಇಲ್ನೆಸ್ ಯಾವ ಮಟ್ಟಿಗೆ ಅಪಾಯಕಾರಿಯಾಗಬಹುದು ಅನ್ನೋದಕ್ಕೆ ಇದು ಒಂದು ಭಯಾನಕ ಹಾಗೂ ಜ್ವಲಂತ ಉದಾಹರಣೆ. ಈಕೆಯ ಕೇಸ್ ಇನ್ನೂ ಕೂಡ ಕೋರ್ಟ್ನಲ್ಲಿದೆ. ಈಕೆಯ ತವರು ಮನೆಯವರ ಉಪಸ್ಥಿತಿಯಲ್ಲಿ ಪೊಲೀಸರು ಈಕೆಯನ್ನು ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಕರೆತಂದು ಬಿಡುತ್ತಾರೆ. ಪ್ರಿಯ ವೀಕ್ಷಕರೇ, ಮಾನಸಿಕ ಅಸ್ವಸ್ಥತೆ ಅನ್ನೋದು ನಾಚಿಕೆ ಪಡುವಂತಹ ವಿಷಯ ಅಲ್ಲ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡದೆ ಹೋದರೆ ಅದು ಅಪರಾಧಕ್ಕೂ ದಾರಿ ಮಾಡಿಕೊಡಬಹುದು. ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಕಿರುಕುಳ, ಮದ್ಯಪಾನದಿಂದ ಆಗುವ ಹಿಂಸೆ ಇವೆಲ್ಲವನ್ನು ತಡೆಯುವ ಅವಶ್ಯಕತೆ ತುಂಬಾನೇ ಇದೆ. 100 ವರ್ಷಗಳಿಂದ ಹೆಣ್ಣು ಮಕ್ಕಳ ಮೇಲೆ ಇಂತಹ ಕ್ರೌರ್ಯಗಳು ನಡೆಯುತ್ತಲೇ ಇದೆ. ಇದರ ನಿಯಂತ್ರಣ ಕೇವಲ ಒಂದು ಕುಟುಂಬದ ಜವಾಬ್ದಾರಿ ಅಲ್ಲ, ಇದು ಇಡೀ ಸಮಾಜದ ಜವಾಬ್ದಾರಿ. ಇಂತಹ ಹಲವಾರು ಕಥೆಗಳಿಗೆ ಸಾಕ್ಷಿಯಾಗುತ್ತಿರುವುದು ಮಾತ್ರ ಸ್ನೇಹಾಲಯ. ನಿಮ್ಮ ಸುತ್ತಲೂ ಈ ರೀತಿಯಾಗಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿರುವವರು ಬಹಳಷ್ಟು ಜನ ಸಿಗಬಹುದು. ಈ ರೀತಿಯಾಗಿ ಯಾರಾದರೂ ಕಂಡುಬಂದರೆ ನಿಮ್ಮ ಸಮೀಪದ ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ಮಾಹಿತಿ ಕೊಡಿ ಅಥವಾ ಕೆಳಗೆ ನೀಡಿರುವ ಸ್ನೇಹಾಲಯದ ದೂರವಾಣಿ ನಂಬರನ್ನು ಸಂಪರ್ಕಿಸಿ. ಇಂತಹ ಮತ್ತಷ್ಟು ಮನಕಲುಕುವ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಮೀಪದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.